ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಚಳಿಗಾಲಕ್ಕೆ ಬಿಸಿ ಬಿಸಿ ಆಗಿರುವಂತಹ ಚಿಕನ್ ಸಾಂಬಾರ್ ನೋಡ್ರಿ. ಈ ಸಾಂಬಾರ್ನ ಒಂದ್ಸಲ ನೀವು ಮಾಡಿದ್ರಿಪ್ಪ ಅಂತಂದ್ರೆ ಮತ್ ಹಿಂಗ ಮಾಡ್ಕೊಂಡು ತಿಂತೀರಿ ನೋಡ್ರಿ. ಇದು ರುಚಿ ಅಂತೂ ಎಕ್ದಮ್ ಜಬರ್ದಸ್ತ್ ಆಗಿರ್ತೈತ್ರಿ. ಹಂಗಾದ್ರ ಮತ್ತೆ ತಡ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದ್ಲಿಗೆ ನಾವಿಲ್ಲಿ ಒಂದ್ ಕುಕ್ಕರ್ನ ಬಿಸಿ ಮಾಡ್ಕೊಂಡು 1-2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿವ್ರಿ. ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂತ ಅರ್ಧ ಕೆಜಿ ಚಿಕನ್ನ ಹಾಕೊಂಡಿವ್ ನೋಡ್ರಿ. ಈಗ ಈ ಚಿಕನ್ನ 1 ನಿಮಿಷ ಆದ್ರೂ ಹಿಂಗ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನಾವ್ ಈ ಚಿಕನ್ಗೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ಸೇರ್ಸಿವ್ರಿ. ಮತ್ತು ಅದ್ರ ಜೊತೆಗಿನ 1-2 ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸಿವ್ರಿ. ಅರಿಶಿನ ಪುಡಿ ಹಾಕೋದ್ರಿಂದ ಚಿಕನ್ ಒಳಗಿರುವಂಥ ಸ್ಮೆಲ್ ಕಡಿಮೆ ಆಗತ್ರಿ. ಮತ್ತು ಉಪ್ಪು ಹಾಕೋದ್ರಿಂದ ಚಿಕನ್ ಒಳಗಿರುವಂತಹ ನೀರಿನ ಅಂಶ ಬಿಟ್ಕೊಳ್ಳತ್ರಿ. ಉಪ್ಪು ಅರಿಶಿನ ಪುಡಿ ಎರಡನ್ನೂ ಹಾಕಿದ ನಂತರ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ 1-2 ನಿಮಿಷ ಆದರೂ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವಿಲ್ಲಿ ನಿಮಗೆ ಅರ್ಧ ಕೆಜಿ ಚಿಕನ್ನ ತೊಗೊಂಡು ತೋರ್ಸಾತೀವ್ರಿ. ನೀವು ಮನೆಯೊಳಗೆ ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನ ನೋಡಿಕೊಂಡು ಚಿಕನ್ನ ಹೆಚ್ಚು ಕಮ್ಮಿ ಮಾಡ್ಕೋರಿ. ಈಗ ಇದಕ್ಕೆ ಸ್ವಲ್ಪನೂ ನೀರು ಸೇರಿಸ್ಲಾರ್ದಂಗೆ ಕುಕ್ಕರ್ ಮುಚ್ಚಳ ಮುಚ್ಚಿ 2-3 ನಿಮಿಷ ಇದನ್ನು ಹಿಂಗೆ ಬಿಡಬೇಕ್ರಿ. ಹಿಂಗೆ ಬಿಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಚಿಕನ್ ಒಳಗಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ರಿ. ನೀವು ಇಲ್ಲಿ ನೋಡ್ಬೋದ್ರಿ ಎಷ್ಟು ಚಲೋ ತಂಗಿ ಚಿಕನ್ ಎಲ್ಲ ನೀರು ಬಿಟ್ಕೊಂಡೈತಿ ಅಂತ. ಈಗ 1 ನಿಮಿಷ ಇದನ್ನೆಲ್ಲಾನು ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಈ ಚಿಕನ್ ಬೇಯಿಸ್ಕೊಳಕ್ಕೆ ನೀರು ಹಾಕ್ಬೇಕ್ರಿ. ಆದ್ರೆ ನೀರು ಹಾಕಬಾರ್ದ್ರಿ. ಬಿಸಿ ಬಿಸಿ ಆಗಿರುವಂತಹ ನೀರು ಹಾಕೊಂಡಿವ್ ನೋಡ್ರಿ. ಹಿಂಗೆ ಬಿಸಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ ಸಾಫ್ಟ್ ಆಗಿರ್ತೈತ್ರಿ. ಚಿಕನ್ನ ಬಿಸಿ ಮಾಡ್ಕೊಂಡಿರ್ತೀವಿ, ಆಗ ತಣ್ಣೀರು ಹಾಕಬಾರ್ದ್ರಿ. ತಣ್ಣೀರು ಹಾಕಿದ್ರೆ ರುಚಿ ಸ್ವಲ್ಪನೂ ಚಲೋ ಬರೋದಿಲ್ರಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಷಲ್ ಹಾಕಿಸ್ಕೋಬೇಕು ನೋಡ್ರಿ. ಈ ಕುಕ್ಕರ್ ತಣ್ಣಗಾಗೋವರೆಗೂ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಬಿಸಿ ಮಾಡ್ಕೊಂಡಿವ್ರಿ. ಅದಕ್ಕೆ ನಾವಿಲ್ಲಿ 3 ಏಲಕ್ಕಿ, 2 ಟೀ ಸ್ಪೂನ್ ಧನಿಯಾ, ಒಂದು ಸ್ವಲ್ಪ ಚಕ್ಕೆ, 5-6 ಲವಂಗ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು 2-3 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ತೊಗೊಂಡಿವ್ರಿ. ಈಗ ಇದನ್ನೆಲ್ಲಾನು ಫ್ರೈಯಿಂಗ್ ಪ್ಯಾನಿಗೆ ಹಾಕೊಂಡಿವ್ರಿ. ನಾವೀಗಿಲ್ಲಿ ಹಾಕೊಂಡಿರುವಂಥ ಎಲ್ಲ ಪದಾರ್ಥನೂ ಹುರ್ಕೋಬೇಕ್ರಿ. ಇದನ್ನ ಹೆಂಗೆ ಹುರ್ಕೋಬೇಕಪ್ಪ ಅಂತಂದ್ರೆ ಲೋ ಫ್ಲೇಮ್ ಒಳಗೆ ನಿಧಾನಕ್ಕೆ ಹುರ್ಕೋಬೇಕ್ರಿ. ಹಿಂಗೆ ಹುರ್ಕೊಳ್ಳೋದ್ರಿಂದ ಹಾಕಿರುವಂಥ ಎಲ್ಲ ಮಸಾಲೆ ಪದಾರ್ಥಗಳ ಘಮ ಸೂಪರ್ ಆಗಿ ಬರ್ತೈತ್ರಿ. ಇದನ್ನ ಹಿಂಗೆ ಹುರ್ಕೊಂಡಾದ ನಂತರ ಅದೇ ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚದಷ್ಟು ಎಣ್ಣೆ ಹಾಕೊಂಡಿವ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಉದ್ದುದ್ದಕ್ಕೆ ಹೆಚ್ಕೊಂಡಂತ 2 ಉಳ್ಳಾಗಡ್ಡಿ ಹಾಕೊಂಡಿವ್ ನೋಡ್ರಿ. ಉಳ್ಳಾಗಡ್ಡಿನ ಈಗ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹೆಂಗಂದ್ರೆ ಇದು ಸ್ವಲ್ಪ ಕಲರ್ ಚೇಂಜ್ ಮಾಡ್ಬೇಕ್ರಿ ಮತ್ತು ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕ್ರಿ. ನಾವೀಗ ಈ ಉಳ್ಳಾಗಡ್ಡಿಗೆ 4 ಹಸಿಮೆಣಸಿನ್ಕಾಯಿನ ಹಾಕೊಂಡಿವ್ ನೋಡ್ರಿ. ಮೆಣಸಿನ್ಕಾಯಿನ 1-2 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕ್ರಿ. ಈ ಮೆಣಸಿನ್ಕಾಯಿ ಘಾಟ್ ಇರುತ್ತಲ್ರಿ, ಅದು ಕಡಿಮೆ ಆಗ್ಬೇಕ್ರಿ. ಹಿಂಗೆ ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಸ್ವಲ್ಪ ಗೋಡಂಬಿ ಸೇರಿಸ್ಕೊಂಡಿವ್ ನೋಡ್ರಿ, 5-6. ಈಗ ಇದನ್ನು ಅಷ್ಟರಿ 1 ನಿಮಿಷ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ. ಇದು ಹಿಂಗೆ ಫ್ರೈ ಆಗ್ತಿದ್ದಂಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂಥ ಟೊಮೆಟೊ ಹಾಕೊಂಡಿವ್ ನೋಡ್ರಿ. ನಾವಿಲ್ಲಿ ಮೀಡಿಯಮ್ ಸೈಜಿನ ಟೊಮೆಟೊನ 2 ತೊಗೊಂಡಿವ್ರಿ. ನೀವು ಹುಳಿ ಜಾಸ್ತಿ ತಿನ್ನೋದಾದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬಹುದ್ರಿ. ಹಿಂಗೆ ಈ ಟೊಮೆಟೊ ಹಾಕೊಂಡ ನಂತರ ನಾವಿಲ್ಲಿ 1 ಚಿಟಿಕೆಯಷ್ಟು ಉಪ್ಪು ಸೇರಿಸಿವ್ ನೋಡ್ರಿ. ಈಗ ಇದನ್ನೆಲ್ಲಾನು ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡ್ಬೇಕು ನೋಡ್ರಿ. ಈಗ ನಾವು ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ. ಅದಕ್ಕೆ ಆಗಲೇ ಒಣ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ವಲ್ರಿ, ಅದನ್ನ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನೂ ಸೇರ್ಸಾತೀವಿ ನೋಡ್ರಿ. ಇಲ್ಲಿ ನಾವು ಒಂದು 10-12 ಎಸಳು ಬೆಳ್ಳುಳ್ಳಿ ತೊಗೊಂಡಿವ್ರಿ. ಮತ್ತು 2-3 ಇಂಚಿನಷ್ಟು ಶುಂಠಿ ತೊಗೊಂಡಿವ್ರಿ. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿವ್ರಿ. ಈಗ ಈ ಎಲ್ಲ ಮಸಾಲೆ ಹಾಕೊಂಡ ನಂತರ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ರಿ ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಎಲ್ಲ, ಅದನ್ನು ಹಾಕೊಂಡಿವ್ರಿ. ಈಗ ಇದ್ರ ಜೊತೆನ ನಾವು ಸ್ವಲ್ಪ ಪುದೀನ ಹಾಕೊಂಡಿವಿ ನೋಡ್ರಿ. ಪುದೀನ ಫ್ಲೇವರ್ ಇಷ್ಟ ಅನ್ನೋದಾದ್ರೆ ನೀವು ಹಾಕೋರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದ್ರಿ. ಇದನ್ನ ಮಿಕ್ಸಿ ಮಾಡ್ಕೋಬೇಕ್ರಿ. ಅಲ್ಲಿವರೆಗೂ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ್ರಿ. ನಾವಿವತ್ತು ಈ ಚಿಕನ್ ಸಾಂಬಾರನ್ನ ನಿಮಗೆ ಮಣ್ಣಿನ ಮಡಿಕೆ ಒಳಗೆ ತೋರ್ಸಾತೀವಿ ನೋಡ್ರಿ. ನಾವಿಲ್ಲಿ ಒಗ್ಗರಣೆಗೆ 1-2 ಟೀ ಸ್ಪೂನ್ ಅಷ್ಟು ಎಣ್ಣೆ ಮತ್ತು 1-2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿವ್ರಿ. ಈ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಣ್ಣಕ್ಕೆ ಹೆಚ್ಕೊಂಡಂತ 1 ಉಳ್ಳಾಗಡ್ಡಿ ಹಾಕೊಂಡಿವಿ ನೋಡ್ರಿ. ಈ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ 1-2 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿವಿ ನೋಡ್ರಿ. ಈ ಅಚ್ಚ ಖಾರದ ಪುಡಿ ಹಾಕೊಂಡ ನಂತರ 1-2 ಸೆಕೆಂಡ್ ಆದರೂ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ನಾವು ಇದಕ್ಕೆ 1-2 ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡಿವಿ ನೋಡ್ರಿ. ಈಗ ಇದನ್ನು ಸ್ವಲ್ಪ 1-2 ಸೆಕೆಂಡ್ ಹಿಂಗೆ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ರಿ ಮಸಾಲೆ, ಅದನ್ನು ಹಾಕೊಂಡಿವ್ರಿ. ಹಿಂಗೆ ಈ ಥರ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಂಡು ಚಿಕನ್ ಸಾಂಬಾರನ್ನ ಮಾಡಿ ನೋಡ್ರಿ, ರುಚಿ ಅಂತೂ ಅದ್ಭುತವಾಗಿರ್ತೈತ್ರಿ. ಒಂದು ಸಲ ಈ ಥರ ಚಿಕನ್ ಸಾಂಬಾರನ್ನ ಮಾಡ್ಕೊಂಡು ತಿಂದ್ರಪ್ಪ ಅಂತಂದ್ರೆ ನೀವು ಈ ಚಿಕನ್ ಸಾಂಬಾರು ರುಚಿ ಯಾವತ್ತೂ ಮರೆಯೋದಿಲ್ರಿ.
ಈಗ ಇದನ್ನು ಒಂದು 2 ಸೆಕೆಂಡ್ ಫ್ರೈ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಹಂಗೆ ಬಿಡ್ಬೇಕು ನೋಡ್ರಿ. ಒಂದು 2-3 ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಈ ಮಸಾಲೆನ ಬೇಯಿಸ್ಕೋಬೇಕ್ರಿ. ಹಿಂಗೆ ಈ ಮಸಾಲೆ ಬೇಯ್ತಿದ್ದಂಗೆ ನಾವು ಆಗಲೇ ಬೇಯಿಸಿಟ್ಕೊಂಡಿರುವಂಥ ಚಿಕನ್ ಹಾಕೊಂಡಿವಿ ನೋಡ್ರಿ. ಇಲ್ಲಿ ಚಿಕನ್ ಹಾಕೊಂಡಿರುವಂಥ ಕ್ಲಿಪ್ ಮಿಸ್ ಆಗೈತ್ರಿ. ಬೇಯಿಸಿರುವಂಥ ಚಿಕನ್ ಹಾಕೊಂಡ ನಂತರ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ರುಚಿ ನೋಡಿಕೊಂಡು ಇದಕ್ಕೆ ಉಪ್ಪು ಸೇರಿಸ್ಕೊರಿ. ಹಿಂಗೆ ಉಪ್ಪು ಸೇರಿಸಿದ ನಂತರ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊರಿ. ಹಿಂಗೆ ಇದನ್ನು ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಮುಚ್ಚಳ ಮುಚ್ಚಿ ಕುದಿಸ್ಕೋಬೇಕಾಗತ್ರಿ. ಈ ಸಾಂಬಾರು ಸ್ವಲ್ಪ ಸಣ್ಣ ಕುದಿ ಬರೋವರೆಗೂ ಅಷ್ಟೇ ಕಾಯ್ಬೇಕ್ರಿ. ಒಂದು ಸಲ ಸಣ್ಣ ಕುದಿ ಬಂತಪ್ಪ ಅಂತಂದ್ರೆ ಈ ಮುಚ್ಚಳ ತೆಗೆದು ನಾವು ಈ ಸಾಂಬಾರನ್ನ ಕುದಿಸ್ಕೋಬೇಕಾಗತ್ರಿ. ಹಾಗಾಗಿ ಒಂದು 2 ಸಲ ಆದರೂ ಚೆಕ್ ಮಾಡ್ಕೊರಿ. ಹಿಂಗೆ ಈ ಮಣ್ಣಿನ ಮಡಿಕೆ ಒಳಗೆ ಸಾಂಬಾರು ಮಾಡುವಾಗ ಹಾಕಿರುವಂತಹ ಎಣ್ಣೆ ಜಾಸ್ತಿ ಕಾಣಿಸೋದಿಲ್ರಿ. ಈಗ ನೋಡ್ರಿ ಈ ಸಾಂಬಾರನ್ನ ಒಂದು 5ರಿಂದ 6 ನಿಮಿಷ ಹಿಂಗೆ ಕುದಿಸ್ಕೊಳತ್ತೀವ್ರಿ. ಲೋ ಫ್ಲೇಮ್ ಒಳಗೆ ಒಂದು 5ರಿಂದ 6 ನಿಮಿಷ ಈ ಸಾಂಬಾರನ್ನ ಕುದಿಸ್ಕೊಂಡ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಸಾಂಬಾರು ರೆಡಿ ಆಗತ್ತೆ ನೋಡ್ರಿ. ನೀವು ಬೇಕಾದ್ರೆ ಮುಚ್ಚಳ ಮುಚ್ಚಿ ಇದನ್ನು ಲೋ ಫ್ಲೇಮ್ ಒಳಗಾದರೂ ಕುದಿಸ್ಕೋಬಹುದ್ರಿ. ಹಿಂಗೆ ನಾವು ನಿಮ್ಗೆ ಮಾಡಿ ತೋರಿಸಿರುವಂತಹ ವಿಧಾನದಾಗ ಈ ಚಿಕನ್ ಸಾಂಬಾರನ್ನ ಒಂದು ಸಲ ಟ್ರೈ ಮಾಡಿರಿ ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ತಿಳಿಸ್ರಿ. ಈಗ ನೋಡ್ರಿ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡಿವ್ರಿ. ನೀವಿಲ್ಲಿ ನೋಡ್ಬೋದ್ರಿ ಈ ಸಾಂಬಾರು ಎಷ್ಟು ಸೂಪರ್ ಆಗಿ ರೆಡಿ ಆಗೈತಿ ಅಂತ. ಈ ಚಳಿಗಾಲಕ್ಕೆ ಬಿಸಿ ಬಿಸಿ ಆಗಿರುವಂತಹ ಚಿಕನ್ ಸಾಂಬಾರು ರೆಡಿ ನೋಡ್ರಿ. ಈ ಚಿಕನ್ ಸಾಂಬಾರನ್ನ ನೀವು ರೊಟ್ಟಿ, ಚಪಾತಿ, ಅನ್ನ, ಇಡ್ಲಿ, ದೋಸೆ ಎಲ್ಲದ್ರ ಜೊತೆಗೂ ತಿನ್ಬಹುದು ನೋಡ್ರಿ. ಈಗ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ಚಿಕನ್ ಸಾಂಬಾರು ರೆಡಿ ರೀ. ಚಿಕನ್ ಸಾಂಬಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆಲ್ಲರಿಗೂ ಈ ಚಿಕನ್ ಸಾಂಬಾರು ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ.